ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ಹೇಗೆ ಯಾವ ಥರ ಇರುತ್ತೆ ಅಂತ ಅಂದರೆ ನನ್ನ ಬೆಳಗ್ಗಿಂದ ಸಾಯಂಕಾಲದವರೆಗೂ ರೊಟೀನ್ ಯಾವ ಥರ ಇರುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ. ಬೆಳಗ್ಗೆನೇ ಎದ್ದ ತಕ್ಷಣ ಬ್ರಷ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಿ ನಾರ್ಮಲಾಗಿ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಮೊದಲೇ ಇನ್ನು ಎದ್ದ ತಕ್ಷಣವೇ ವ್ಯೂ ನೋಡಿ, ನಮ್ಮೂರಿನ ಬೆಟ್ಟ ಆ ಕಡೆ ಎಲ್ಲನೂ ವ್ಯೂ ನೋಡಿ ಅದನ್ನು ಒಂದು ವಿಡಿಯೋ ಮಾಡಿಕೊಂಡು ಮತ್ತು ಹಾಗೆ ಒಂದು ಬ್ರಷ್ ಮಾಡ್ತಾ ಈ ಥರ ಫೇಸ್ ವಾಶ್ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ನಾನು ಮಮ್ಮ ಅರ್ಥದ್ದು ಅದು ಬಂದ್ಬಿಟ್ಟು ಒಂದೇ ಒಂದು ಕ್ರೀಮ್ನ ಹಚ್ಕೊತೀನಿ, ಡೈಲಿ ಕ್ರೀಮ್ನ. ಇನ್ನು ಮೊದಲಾದರೆ ಫೇರ್ ಆ್ಯಂಡ್ ಲವ್ಲಿ ಆ ಥರ ಎಲ್ಲನೂ ಹಚ್ಕೊತಾ ಇದ್ವಿ. ಮತ್ತು ಈ ಥರ ಅದೇನು ಪಿಗ್ಮೆಂಟೇಷನ್ ಬಂತು ಅಂತ ಹೇಳ್ಬಿಟ್ಟು ಯಾರೇನು ಹೇಳಿದ್ರೆ ಅದೆಲ್ಲನೂ ಎಲ್ಲನೂ ಮಾಡ್ತಾಯಿದ್ವಿ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೆಲ್ಲನೂ ಬಿಟ್ಬಿಟ್ಟು ಈ ಥರ ನಾರ್ಮಲಾಗಿ ಕ್ರೀಮು ಹಚ್ಚಬೇಕು. ಸ್ಕಿನ್ನನ್ನು ಮಾಯ್ಶ್ಚರೈಸರ್ ಆಗಿ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕ್ರೀಮ್ನ ಯೂಸ್ ಮಾಡ್ತೀನಿ ಡೇನಲ್ಲಿ ಅಷ್ಟೇ. ಯಾವಾಗ ಫೇಸ್ ವಾಶ್ ಮಾಡಿಕೊಂಡ್ರು ಆ ಕ್ರೀಮ್ನ ಒಂದನ್ನ ಹಚ್ಬಿಟ್ಟು ನೋಡಿ ಈ ಥರ ಸ್ಕಿನ್ಗೆ ಮಸಾಜ್ ಥರ ಕೊಟ್ಕೊಂಡು ಈ ಥರ ನನ್ನ ರೋಟೀನ್ ಫೇಸ್ ಕ್ರೀಮ್ ಈ ಥರನೇ ಇರುತ್ತೆ. ಇನ್ನು ಬೇರೆ ಅದು ಇದು ಫೇಸ್ ಕ್ರೀಮು ಅಂದರೆ ಫೌಂಡೇಶನ್ ಅದು ಇದು ಹಚ್ಕೊತೀನಿ. ಎಲ್ಲಾದರೂ ಆಚೆ ಹೊರಗಡೆ ಎಲ್ಲ ಹೋದಾಗ ಆವಾಗ ಹಚ್ಕೊತೀನಿ. ಫೌಂಡೇಶನ್ನು ಅದು ಇದು ಡೈಲಿ ನಾವು ಯೂಸ್ ಮಾಡಿ ಹಾಗೆ ನೈಟಲ್ಲೆಲ್ಲ ಹಾಗೆ ಬಿಟ್ಟು ಎಲ್ಲನೂ ಫೇಸ್ ವಾಶ್ ಮಾಡಿದೆ ಎಲ್ಲ ಹಾಗೆ ಬಿಟ್ಟು ಎಲ್ಲ ಮಾಡ್ತಾಯಿದ್ರೆ ನಮ್ಮ ಸ್ಕಿನ್ನೂ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರನೇ ಅದು ಎಲ್ಲಾದರೂ ಹೋದಾಗ ಬಂದಾಗ ಏನಾದರೂ ಅಕೇಶನ್ಸ್ ಇದ್ದಾಗ ಆ ಥರ ಮಾತ್ರನೇ ನಾನು ಫೌಂಡೇಶನ್ ಆ ಥರ ಹಚ್ಕೊಳ್ಳೋದು. ಮತ್ತು ಲಿಪ್ ಕೇರ್ ಯಾವಾಗ್ಲೂ ಅಂದರೆ ನಮಗೆ ಮಂಜಿನ ಕಾಲ ಆವಾಗ ಮಾತ್ರನೇ ಅಲ್ಲ, ನಮಗೆ ಲಿಪ್ಸ್ ಹೊಡೆಯೋದು ನಾರ್ಮಲ್ ಟೈಮಲ್ಲೇನೋ ಹೊಡೆಯುತ್ತೆ. ಅದಕ್ಕೋಸ್ಕರ ಲಿಪ್ ಕೇರ್ನ ಹಚ್ಕೊಳ್ಳೇಬೇಕಾಗತ್ತೆ ಅವಾಗವಾಗ. ಮತ್ತು ಇಲ್ಲಿ ಬಂದ್ಬಿಟ್ಟು ನೋಡಿ ಬೆಳಗ್ಗೆನೇ ಜಡೆ ಹಾಕ್ಬಿಡ್ತಾಯಿದ್ದೀನಿ. ಈ ನಡುವೆ ಎಲ್ಲನೂ ನಾನು ಇದಕ್ಕೆ ಹೋಗಿದ್ದೆ ಅಲ್ವಾ, ಶಿರಡಿಗೆ ಅಂತೇಳ್ಬಿಟ್ಟು. ಅವಾಗ ಇನ್ನು ಕೂದಲೆಲ್ಲನೂ ಆ ಕಡೆ ಈ ಕಡೆ ಬಂದುಬಿಡ್ತವೆ ಅಂತೇಳ್ಬಿಟ್ಟು ಎಲ್ಲನೂ ಎತ್ತಿ ಕಟ್ಟಿ ಇಟ್ಟಿದ್ದಿದ್ದೆ. ಅದರಿಂದ ಮತ್ತು ನಾನು ಅಲ್ಲಿ 2-3 ಹತ್ರ ಬ್ಯಾಗ್ನ ಇದಕ್ಕೆ ತಗ್ಲಾಕ್ಕೊಂಡು ಓಡಾಡಿಕೊಂಡು ಇದು ಮಾಡಿದೆ ಅಲ್ವಾ. ಅದಕ್ಕೋಸ್ಕರ ನನ್ನ ಕತ್ತು ಈ ಕಡೆ ಆ ಕಡೆ ತಿರ್ಗ್ಸೋಕ್ಕಾಗ್ತಾ ಇರಲಿಲ್ಲ. ಸರಿ, ಆದರೆ ಇನ್ನು ಒಂಥರ ಜಾಸ್ತಿ ಭಾರ ಥರ ಇದ್ರೂ ಆಗೋದಿಲ್ವಲ್ಲ. ಅಂದರೆ ಈ ನಾರ್ಮಲ್ ಡೇಸಲ್ಲಾದರೆ ಬೆಳಗಿನ ಟೈಮೆಲ್ಲನೂ ಈ ಥರ ಕ್ಲಿಪ್ ಹಾಕಿ ಮೇಲ್ಗಡೆ ಎತ್ತಿ ಕಟ್ಟೆ ಇಟ್ಬಿಡ್ತಾಯಿದ್ದೆ. ಮತ್ತು ಮಲ್ಕೊಳ್ಳೋವಾಗ ಅದನ್ನು ಬಿಚ್ಚಿ ಜಡೆ ಹಾಕ್ಕೊಂಡು ಮಲ್ಕೊತಾ ಇದ್ದೆ. ಆ ಥರ ಮಾಡ್ತಾಯಿದ್ದೆ. ಆವಾಗ ಡೇ ಆ್ಯಂಡ್ ನೈಟೂ ಎತ್ತಿ ಕಟ್ಟಿ ಹಾಗೇ ಇಟ್ಟಿರೋದ್ರಿಂದನೇನೋ ಇನ್ನು ತಲೆ ಮೇಲೆ ಒಂಥರ ಭಾರ ಥರ ಇದ್ದಂಗೆ ಆಗೋಗಿ ಕತ್ತು ಒಂಥರ ಆ ಕಡೆ ಈ ಕಡೆ ತಿರ್ಗ್ಸೋಕ್ಕಾಗ್ತಾ ಇರಲಿಲ್ಲ. ಸರಿ ಅಂತೇಳ್ಬಿಟ್ಟು ಎಣ್ಣೆ ಚೆನ್ನಾಗಿ ಇಟ್ಬಿಟ್ಟು ಜಡೆ ಹಾಕ್ಕೊಂಡು ಈ ಥರ ಕ್ಲಿಪ್ಪಲ್ಲಿ ಮಡಚಿ ಹಾಕ್ಕೊಂಬಿಟ್ಟಿದ್ದೀನಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಕ್ಕವರು ಆವಾಗ ನಮಗೆ ಜಡೆ ಬಿಟ್ಬಿಟ್ಟು ಜಡೆ ಹಾಕ್ಕೊಳ್ಳೋದಂದರೆ ತುಂಬಾ ಇಷ್ಟ. ಆದರೆ ನಮ್ಮ ಅಕ್ಕ ಅವರು ಬಿಡ್ತಾನೆ ಇರಲಿಲ್ಲ. ದೃಷ್ಟಿ ಆಗಿಬಿಡತ್ತೆ, ಇಲ್ಲ ಚಿಕ್ಕ ಕಟ್ಕೊಂಡ್ಬಿಡತ್ತೆ. ಅಂದರೆ ಆವಾಗ ಕೂದಲು ಜಾಸ್ತಿ ಇದ್ವು, ಅದಕ್ಕೋಸ್ಕರ ಆ ಥರ ಬಿಡ್ತಾನೆ ಇರಲಿಲ್ಲ. ಆ ಥರ ಕಟ್ಬಿಡ್ತಾಯಿದ್ರು. ಅದೇ ನೆನಪಾಗ್ತಾಯಿದೆ ಇವಾಗ. ಆವಾಗಂದರೆ ಟೇಪು ಇರ್ತಾಯಿತ್ತು. ಟೇಪು ಈ ಥರ ಲಬ್ಬರ್ಸ್ ಹಾಕಿನೂ ಈ ಥರ ಕಟ್ಕೊತಾ ಇದ್ದಿದ್ದು. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇಲ್ಲಿ ಬಂದು ಬಿಸಿನೀರು ಒಂದು ಕಡೆ ಇಟ್ಟಿದ್ದೀನಿ. ಇನ್ನು ನನ್ನ ಮಗನಿಗೆ ದೋಸೆ ಮಾಡಿ ಕೊಡಬೇಕು. ಈ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ, ದೋಸೆ ಹಿಟ್ಟಿಗೆ ನೈಟಲ್ಲಿ ಹಾಕಿ ಇಟ್ಟಿದ್ದೆ ಅಲ್ವಾ. ಇವಾಗ ದೋಸೆ ಹಿಟ್ಟು ಇದೆ, ಚಟ್ನಿ ಮಾಡ್ಕೋಬೇಕು ಅದಕ್ಕೆ. ಇನ್ನು ನಮ್ಮವ್ರಿಗೊಂದು ಲೋಟ ಬಿಸಿನೀರು, ನಾನು ಈ ಥರ ಅರಿಶಿನ ಬಿಸಿನೀರನ್ನ ಈ ಥರ ಕುಡಿತಾಯಿದ್ದೀನಿ. ಇದು ನಾನು ಕುಡಿಯೋದು ಇದು ಡೈಲಿ ರೊಟೀನು. ಇದು ಬಂದ್ಬಿಟ್ಟು ಸೈಂಟಿಫಿಕ್ಕಾಗೂ ಇರುತ್ತೆ, ಆಧ್ಯಾತ್ಮಿಕವಾಗೂ ಹೇಳ್ತಾರೆ. ಈ ಥರ ಒಂದು ಲೋಟ ಆಗಲಿ, ಒಂದು ಚೆಂಬು ಅಂತ ಹೇಳ್ತಾರೆ. ಒಂದು ಚೆಂಬು ನನ್ನ ಕೈಯಲ್ಲಿ ಕುಡಿಯೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಲೋಟದಲ್ಲಿ ಉತ್ತರ ದಿಕ್ಕಿಗೆ ತಿರ್ಕೊಂಡು ಕುಡಿದ್ರೆ ಧನಾತ್ಮಕ ಆಕರ್ಷಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ನಂಬೋದು ನಂಬ್ಬೋದು, ಬಿಡೋರು ಬಿಡ್ಬೋದು, ಅದು ಅವರವರ ಇದು. ಸಚ್ಚಿದಾನಂದ ಬಾಬು
ಗುರೂಜಿ ಅಂತ ಹೇಳ್ಬಿಟ್ಟು ಟಿ ವಿನಲ್ಲೆಲ್ಲನೂ ಬರ್ತಾರೆ ನೋಡಿ, ಅವರು ಹೇಳ್ತಾ ಇದ್ದಂಥದ್ದು. ಇದು ಹಾಗೆ ನಮ್ಮ ಹೆಲ್ತ್ಗೂ ಒಳ್ಳೇದಲ್ವಾ, ಹಾಗೆ ಹಣ ಬರೋಂಗಿದ್ರೂ ಬರಲಿ, ಈ ಥರ ಹೆಲ್ತ್ನು ಒಳ್ಳೇದಾಗತ್ತೆ ಅಂತೇಳ್ಬಿಟ್ಟು ನಾನು ನಾರ್ಮಲಾಗಿ 1 ಲೋಟ ನೀರಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಯಾವಾಗಲೂ ಕುಡಿತಾ ಇರ್ತೀನಿ. ಇಲ್ಲ ನನಗಿನ್ನೂ ಟೈಮ್ ಇದೆ ಅಂತ ಹೇಳಿದ್ರೆ, ಫ್ರೀ ಆಗಿದ್ದೀನಿ ಅಂತ ಹೇಳಿದ್ರೆ ಈ ಥರ ಜೀರಿಗೆ ಕಷಾಯ ಥರ ಈ ಥರ ಎಲ್ಲನೂ ಏನಾದರೂ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿತಕ್ಕಂಥದ್ದು. ಇಲ್ಲ ನಿಂಬೆಹಣ್ಣಿನ ರಸ ಸ್ವಲ್ಪ ಈ ಥರ ಹಾಕ್ಕೊಂಡು ಕುಡಿತಾ ಇರ್ತೀನಿ ಅವಾಗವಾಗ. ಈ ಥರ ನನ್ನ ಬೆಳಗಿನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಒಂದು ಕಡೆ ಇದು ಕಡಲೆಪಪ್ಪು ಎಲ್ಲನೂ ಅಂದರೆ ಕಡಲೆ ಬೀಜ ಸ್ವಲ್ಪ ಕಡಿಮೆ ಇತ್ತು, ಕಾಯಿ ಇತ್ತು, ಸುಲಿಬೇಕಾಗಿತ್ತು. ಇನ್ನು ಇವಾಗ ಅಷ್ಟೊಂದು ಟೈಮ್ ಇಲ್ಲವಲ್ಲ, ಅದಕ್ಕೋಸ್ಕರ ಖಾರ ಕಡಲೆ ಬೀಜ ಮಾಡಿದ್ದೆ, ಅದನ್ನೇ ಸ್ವಲ್ಪ ತೊಗೊಂಡಿದ್ದೀನಿ. ನಮ್ಮ ಅವನಿಗೆ ಖಾರ ಕಡಲೆ ಬೀಜನೇ ಕಡಲೆ ಬೀಜದಲ್ಲೇ ಮಾಡಬೇಕು ಚಟ್ನಿ, ಆ ಥರ ಇದು ಮಾಡ್ತಾನೆ. ಅದಕ್ಕೋಸ್ಕರ ಕಡಲೆ ಬೀಜ ಮತ್ತು ಅದ್ರ ಜೊತೆಗೆ ಕಡಲೆಪಪ್ಪು ಈ ಥರ ಎಲ್ಲನೂ ಎತ್ತಿ ಇಟ್ಕೊಂಡು ಚಟ್ನಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಇತ್ತು, ಅದನ್ನೆಲ್ಲನೂ ಜಾಸ್ತಿ ಹಾಕಿ ಮಾಡೋಣ ಅಂತ ಹೇಳಿದ್ರೆ ನೋಡಿ ಅವನು ಏನು ಮಾಡ್ತಾನೆ ಅಂತ ಅವನ ಫೇಸ್ ಎಕ್ಸ್ಪ್ರೆಷನ್ ತೋರಿಸ್ತೀನಿ, ಮತ್ತು ಆಮೇಲೆ ತೋರಿಸ್ತೀನಿ. ಇವಾಗ ಬಂದ್ಬಿಟ್ಟು ಕೊತ್ತಂಬರಿ ಈ ಥರ ಎಲ್ಲನೂ ರೆಡಿ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಸುಲಿದು ಇಟ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಹಸಿದಾಗೆ ಹಾಕ್ಬಿಡ್ತಾ ಇದ್ದೀನಿ, ಫ್ರೈ ಮಾಡ್ಕೊತಾ ಇಲ್ಲ. ಇನ್ನು ನನ್ನ ಮಗನಿಗೆ ಮಾತ್ರನೇ ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಬೇಗನೆ. ಅದೇ ಸ್ವಲ್ಪ ಕಡಲೆ ಬೀಜ ಎಲ್ಲನೂ ಕಡಿಮೆ ಇದ್ದಿದ್ದರಿಂದ, ಇನ್ನು ಅಂಗಡಿಗೆ ಅಷ್ಟೊತ್ತಲ್ಲಿ ಅಂಗಡಿಗಳಿಗೆ ತೆರೆದಿರೋದಿಲ್ಲ, ಹೋಗಿ ಬರೋಷ್ಟೊಳಗೂ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹಾಲು ಬಿಸಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾರಿಯರ್ನಲ್ಲೇ ಇಟ್ಬಿಟ್ಟಿದ್ದೀನಿ. ಅದು ದೊಡ್ಡದಾಗಿತ್ತಲ್ವ, ಹಾಗೆ ಇಟ್ಬಿಟ್ಟಿದ್ದೀನಿ. ಇದು ಮಾಡಿದ್ರೆ ಆಗುತ್ತೆ, ಮತ್ತೆ ಒಂದು ಪಾತ್ರೆ ಅಂತ ಯಾಕೆ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ನಿಮಗೆ ಚಟ್ನಿ ರೆಸಿಪಿ ಅಷ್ಟೇನು ತೋರಿಸ್ತಾ ಇಲ್ಲ, ನಾನು ನಾರ್ಮಲಾಗಿ ನಾನು ಮಾಡ್ತಾ ಇರೋಂಥದ್ದು. ನಮ್ಮವನಿಗೆ ಏನೇ ಮಾಡಿರಲಿ, ನೀನು ಇತ್ತಕ್ಕದ ಬೇಳೆ ಸಾಂಬಾರು ಮಾಡು, ಇನ್ನೇನಾದರೂ ಮಾಡಿರು ನಮ್ಮವನಿಗೆ ದೋಸೆಗೆ ಚಪಾತಿಗೆ ಎಲ್ಲನೂ ಚಟ್ನಿ ಇರಲೇಬೇಕು ಅಂತ ಹೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಈ ಥರ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನಮ್ಮವನು ಎದ್ದು ಅವನು ರೆಡಿ ಆಗ್ತಾ ಇರ್ತೇನೆ, ನನ್ನ ಮಗನು ನೋಡಿ. ಇಲ್ಲಿ ಚಟ್ನಿಗೆ ಅಂತೇಳ್ಬಿಟ್ಟು ಕಡಲೆ ಬೀಜ, ಕಡಲೆಪಪ್ಪು, ಕೊತ್ತಂಬರಿ ಮತ್ತು ಹುಣಸೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟೂ ಹಾಕ್ಕೊಂಡಿದ್ದೀನಿ. ಮತ್ತು ಅದನ್ನು ಎಲ್ಲನೂ ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೋಬೇಕು. ನೋಡಿ ಎಲ್ಲನೂ ಆಯಿತು ರುಬ್ಬಿ, ಇನ್ನೇನು ಇಟ್ಕೊಳ್ಳೋದು. ಅಷ್ಟರೊಳಗೆ ಇಲ್ಲಿ ಹಾಲು ಬಿಸಿ ಆಗಿತ್ತು, ಹಾಗೆ ನನ್ನ ಮಗನಿಗೂ 1 ಲೋಟಗೆ ಹಾಕಿ ಇಟ್ಬಿಡೋಣ ಅಂತೇಳಿ ಇಕ್ತಾಯಿದ್ದೀನಿ. ಮತ್ತು ನಾನು ಕಾಫಿ ಮಾಡ್ಕೊತೀನಿ ಅವನಿಗೆ ಎಲ್ಲನೂ ರೆಡಿ ಮಾಡಿದ್ಮೇಲೆ. ಇವಾಗ ಅಂದರೆ ಆ ಕಡೆ ಕಾಫಿ ಕುಡ್ದಂಗೂ ಇರಲ್ಲ, ಈ ಕಡೆ ಅಲ್ಲಿ ಕೆಲಸ ಮಾಡ್ದಂಗೂ ಇರಲ್ಲ ಅಂತ ಹೇಳಿಬಿಟ್ಟು ನನ್ನ ಮಗನ ಮಾತ್ರನೇ ಹಾಲು 1 ಲೋಟ ಹಾಕಿಟ್ಟಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡೆ ಚಟ್ನಿನ, ಮತ್ತು ದೋಸೆ ಹಿಟ್ಟು ಈ ಥರ ಆಗಿದೆ. ಇನ್ನು ಅದನ್ನು ಎಲ್ಲನೂ ಕಲಿಸ್ಕೊಂಡು ದೋಸೆನ ಹಾಕಬೇಕು. ಇದನ್ನು ಸ್ವಲ್ಪ ಅರ್ಧ ಹಾಗೆ ಎತ್ತಿ ಇಟ್ಬಿಡ್ತೀನಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದೋಸೆನ ಮಾಡ್ಕೊಳ್ಳೋಂಥದ್ದು. ನೋಡಿ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಇವಾಗ ದೋಸೆನ ಹಾಕ್ತಾಯಿದ್ದೀನಿ. ಈ ಥರ ನನ್ನ ಅದೇ ಸ್ಕೂಲು ಕಾಲೇಜು ಈ ಥರ ಇದ್ದರೆ ಬೆಳಗ್ಗೆನೇ ಈ ಥರ ಕೆಲಸಗಳೆಲ್ಲನೂ ಸ್ಟಾರ್ಟ್ ಆಗ್ತವೆ. ಇನ್ನು ಮುಂದೆ ಎಲ್ಲನೂ ಇದೇ ರೀತಿ ಇರ್ತವೆ. ಈ ನಡುವೆ ಎಲ್ಲನೂ ರಜೆಗಳು ಅದು ಇವು ಇರ್ತಲ್ವ. ಈ ಅಪ್ಪನು ಇವಾಗ ಒಬ್ಬನು ಹೋಗ್ತಾ ಇದ್ದಾನೆ, ಅದಕ್ಕೆ ಈ ಥರ ಇದು. ಇನ್ನೂ ಒಬ್ಬ ಸ್ಟಾರ್ಟ್ ಆಗ್ತಾನೆ ಮತ್ತೆ ಅಂದರೆ ಇನ್ನೂ ಕಷ್ಟ ಆಗುತ್ತೆ ನನಗೆ. ನೋಡಿ ಈ ಥರ ದೋಸೆನ ಹಾಕ್ತಾಯಿದ್ದೀನಿ. ಅದು ಮೊದಲನೇ ದೋಸೆ ಅಲ್ವಾ, ಇದಕ್ಕೆ ಎಣ್ಣೆ ಎಲ್ಲ ಹಾಕಿದ್ರೆ ಒಂದೇ ಹತ್ರ ಉಡ್ಡೆ ಥರ ಬಂದ್ಬಿಡುತ್ತೆ. ಎಣ್ಣೆ ಹಾಕಬಾರ್ದು, ಮೊದಲು ಹಾಕಿದ್ದಿದ್ದಲ್ವ ಅದನ್ನು ಸ್ವಲ್ಪ ಫ್ರೈ ಮಾಡಿ, ಅಂದರೆ ಎಣ್ಣೆ ಎಲ್ಲ ಹಚ್ಚಿದ್ದೆ ಅದಕ್ಕೋಸ್ಕರ ಆ ಥರ. ಇನ್ನು ನೋಡಿ ನನ್ನ ಮಗನೂ ರೆಡಿಯಾಗಿ ಬಂದ್ಬಿಟ್ಟ. ನಾನು ಮೊದಲನೇ ದೋಸೆನ ಎತ್ಕೊಂಡೋಗಿ ಆಚೆ ಹಾಕಿ ಬರ್ತೀನಿ ದೊಡ್ಡವ್ರಿಗೆ ಅಂತ ಹೇಳ್ಬಿಟ್ಟು. ಅಂದರೆ ಕೆಲವೊಂದು ಒಬ್ಬರೆಲ್ಲ ಹೇಳಿ ಇದು ಮಾಡ್ತಾರೆ, ಈ ಥರ ನಾವು ತಿನ್ನೋದ್ರಲ್ಲಿ ಮೊದಲನೇದು ಈ ಥರ ಕೊಡಬೇಕು ಅಂತ ಹೇಳ್ಬಿಟ್ಟು, ಅವ್ರಿಗೆ ದೊಡ್ಡವ್ರಿಗೆ ಸೇರತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗನೂ ರೆಡಿಯಾಗಿ ಬಂದ್ಬಿಟ್ಟಿದ್ದಾನೆ. ಆಯ್ತಾ ನಮ್ಮ ದೋಸೆಗೆ ಏನು ಮಾಡಿದ್ಯಾ, ಚಟ್ನಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿ ಅವ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಿ. ಚಟ್ನಿ ತುಂಬ ಗ್ರೀನ್ ಕಲರ್ ಆಗಿದೆಯಂತೆ. ಅವನಿಗೆ
ಚಟ್ನಿಗೆ ಕೊತ್ತಂಬರಿ ಈ ಥರ ಏನೂ ಆಗಬಾರ್ದು, ಪ್ಲೈನಾಗೇ ಇರಬೇಕು ನೋಡಿ. ಈ ಥರ ಅದೇ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದೆ, ಹೆಲ್ತ್ಗೂ ಒಳ್ಳೆಯದು, ಟೇಸ್ಟಿಯಾಗಿರೂ ಇರುತ್ತೆ ಅಂತೇಳ್ಬಿಟ್ಟು ಈ ಥರ ಆಗಿದೆ ದೋಸೆನೂ ಚಟ್ನಿ. ಅವನಿಗೆ ಚಟ್ನಿ ನನಗೆ ತುಂಬ ಗ್ರೀನ್ ಇದೆ ಅಂತೇಳ್ಬಿಟ್ಟು, ಏನು ಹಂಗೆ ಮಾಡಿದ್ಯಾ, ಯಾಕೆ ಹಂಗೆ ಮಾಡಿದ್ಯಾ ಅಂತ ತಿಂದು ನೋಡು ಯಾವ ಥರ ಟೇಸ್ಟ್ ಇರುತ್ತೆ ನೋಡೋಣ ಅಂತೇಳಿ ಹೇಳಿ ಕೊಟ್ಟೆ. ಇನ್ನು ನಾನು ನನ್ನ ಮಗನಿಗೆ ಬಾಕ್ಸ್ಗೆ ಹಾಕಿದ್ದೆ, ಹಾಗೆ ಅವನು ತಿನ್ನೋಕ್ಕೂ ಕೊಟ್ಟಿದ್ದೆ. ಮತ್ತು ನಾನು ಒಂದು ಲೋಟ ಕಾಫಿ ಕುಡಿದ್ಬಿಡೋಣ ಅಂತೇಳ್ಬಿಟ್ಟು ಕಾಫಿನ ಗ್ಲಾಸ್ಗೆ ಹಾಕಿ ಕುಡಿತಾ ಇದ್ದೀನಿ. ನಾನು ಇನ್ನು ಕುಡಿತಾ ಇದ್ದರೆ ನಮ್ಮ ಚಿನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಇದೆ, ಮಾತಾಡಿಸ್ತಾ ಇದ್ದರೆ ಇದು ಮಾಡಿಕೊಂಡು ಕೆಳಗಡೆ ಇಳಿ ಅಂತ ಹೇಳ್ತಾ ಇದ್ದೀನಿ, ಇಳಿಯಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇದು ಮಾಡ್ತಾಯಿದೆ, ಹೇಳ್ತಾ ಇದ್ದರೆ ಆ ಥರ ಅದೂ ನಾನು ಕೇಳಿದ್ದಕ್ಕೆಲ್ಲ ಆನ್ಸರ್ ಕೊಡ್ತಾಯಿದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಇನ್ನು ಬೆಳಗಿನ ವ್ಯೂ ಆ ಥರ ಇತ್ತು. ಇನ್ನು ಮೋಡ ಎಲ್ಲನೂ ಒಂಥರ ಬೆಟ್ಟದ ಮೇಲೆಲ್ಲ ಚೆನ್ನಾಗಿ ಕಾಣುತ್ತಾ ಇತ್ತು. ಅವಾಗೂ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೇಚರ್ ಲವರ್ಸ್ ಇದ್ದರೆ ಅವರು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಹೂವಿನ ಗಿಡ ಜಾಸ್ತಿ ಇಲ್ಲ ಫ್ರೆಂಡ್ಸ್, ಮೊದಲದು ಎಷ್ಟು ಇರ್ತದೋ ಗೊತ್ತಾ. ನಮ್ಮ ಅಂದರೆ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಎಲ್ಲ ನಿಲ್ಲಿಸಿ ಫೋಟೋ ಎಲ್ಲನೂ ತೆಗೆದು ಎಲ್ಲನೂ ಇಟ್ಕೊಂಡಿದ್ದೀನಿ. ಅದು ಯಾವಾಗಾದರೂ ಸಿಕ್ಕಿದ್ರೆ ನಿಮಗೆ ಶೇರ್ ಮಾಡ್ತೀನಿ. ಅದು ಬಂದ್ಬಿಟ್ಟು ಚಿಪ್ಪಲ್ಲಿ ಇದೆ. ಅದು ಎಷ್ಟೊಂದು ಗಿಡಗಳು ಉಳ್ತಾಯಿದೆ ಗೊತ್ತಾ, ಯಾವ ಥರ ಇರ್ತಾಯಿದ್ದು. ಇವಾಗ ಎಲ್ಲನೂ ಕಡಿಮೆ ಆಗೋಗಿದೆ ಹೋಗಿ ಫ್ರೆಂಡ್ಸ್. ಇನ್ನು ನೋಡಿ ಇಲ್ಲಿ ಒಂದು ನಮ್ಮ ಕರಿಬೇವು ಮರದಲ್ಲಿ ಒಂದು ಹಕ್ಕಿ ಬಂದಿತ್ತು, ಅದನ್ನು ನಾನು ಶೂಟ್ ಮಾಡ್ತಾಯಿದ್ರೆ ಅದು ನನ್ನನ್ನೇ ಶೂಟ್ ಮಾಡ್ತೀಯ ಅಂತೇಳ್ಬಿಟ್ಟು ಓಡಿ ಹೊರಟೋಯ್ತು. ಅಂದರೆ ಗನ್ನಲ್ಲೆಲ್ಲ ಫೋನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾಯಿದ್ದು, ಆ ಥರ ಎಲ್ಲ ಆಗ್ತಾಯಿತ್ತು. ಇನ್ನು ಈ ಕಡೆ ನನ್ನ ಮಗನೂ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಇನ್ನು ಇವತ್ತಿಂದ ಸ್ಟಾರ್ಟು 8 ಅಲ್ಲ, ನಾನು 8 o'clockಗೆ ಹೋಗ್ತಾನೆ, ನಮಗೆ ಟೈಮ್ ಇರುತ್ತೆ ಅಂತೇಳಿ ಅಂದ್ಕೊಳ್ತಾ ಇದ್ದೆ. ಇನ್ನು ಇವಾಗ್ಲೂ ಅಷ್ಟೇ, ಮೊದಲು ಹೋಗ್ತಾ ಇದ್ದಂಗೆ 7 o'clockಗೆಲ್ಲ ಸ್ಟಾರ್ಟು. ನಾನು ಇನ್ನು ಬೆಳಗ್ಗೆನೇ ಬೇಗ ಎದ್ದೇಳಬೇಕಾಗತ್ತೆ ಫ್ರೆಂಡ್ಸ್. ಏನು ಮಾಡೋದು, ಅಕಸ್ಮಾತು ನೈಟು ಟೈಮ್ ಎಲ್ಲನೂ ಬಟ್ಟೆ ಸ್ಟಿಚ್ ಮಾಡಿ ಎಲ್ಲನೂ ಲೇಟ್ ಆಗುತ್ತಲ್ವ, ಬೆಳಗ್ಗೆ ಲೇಟಾಗಿ ಎದ್ದೇಳೋಣ ಆ ಥರ ಆಗೋದಿಲ್ಲ, ಮೊದಲೇ ಎದ್ದೇಳಬೇಕಾಗತ್ತೆ. ಇನ್ನು ಹಾಗೆ ಕೋಳಿಗೆ ಎಲ್ಲನೂ ಸ್ವಲ್ಪ ಮೇವು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಅದೇನೋ ಸ್ವಲ್ಪ ಕಡಿಮೆನೇ ಇದ್ದಿದ್ದು, ಗೋಧಿ ಏನೋ ಎತ್ಕೊಂಬಂದಿದ್ದೆ, ಅದಕ್ಕೆ ಎಲ್ಲನೂ ಚೆಲ್ತಾ ಇದ್ದೀನಿ. ಅಲ್ಲಲ್ಲೇ ಹಾಯ್ಕೊಂಡವೆ ತಿಂತಾವೆ ಅಂತ ಹೇಳ್ಬಿಟ್ಟು ಈ ಥರ ನನ್ನ ರೊಟೀನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಳ್ಳಿ ಲೈಫ್ ಸ್ಟೈಲು ಇದೇ ಥರ ಇರುತ್ತೆ ಫ್ರೆಂಡ್ಸ್. ಅಂದರೆ ನಮ್ಮದು ಎಲ್ಲರೂ ಸಿಟಿ ಅಂತಾರೆ, ಆದರೆ ನಮ್ಮದು ಹಳ್ಳಿನೇ. ಅಂದರೆ ಆ ಕಡೆ ಹಳ್ಳಿ ಅಂದರೆ ಇಲ್ಲಿ ಎಲ್ಲನೂ ಸಿಗ್ತವೆ, ಬೇರೆ ಕಡೆ ಹೋಗೋ ಥರ ಇರೋದಿಲ್ಲ, ಎಲ್ಲನೂ ಸಿಗುತ್ತೆ. ಬೇರೆ ಊರಿಗೆ ಅಂದರೆ ನಮಗಿನ್ನೂ ಜಾಸ್ತಿ ಥರ ಬೇಕು ಅಂದ್ರೆ ಬೇರೆ ಊರಿಗೆ ಹೋಗ್ತಕ್ಕಂಥದ್ದು. ಆ ಥರ ಒಂದು ಥರ ಹಳ್ಳಿಗೂ ಕಡಿಮೆ, ಹಳ್ಳಿಗೂ ಜಾಸ್ತಿ, ಸಿಟಿಗೂ ಕಡಿಮೆ, ಆ ಥರ ಇರೋವಂಥದ್ದು ನಮ್ಮ ಊರು. ಇನ್ನು ನಾನು ಹಳ್ಳಿ ಲೈಫೇನೆ ಅಂತಲೇ ಹೇಳ್ತೀನಿ. ಹಳ್ಳಿ ಲೈಫ್ ಅಂದ್ರೇ ಈ ಥರನೇ ಇರುತ್ತೆ, ಕೋಳಿ ಕುರಿ ನಾಯಿ ಮರಿ ಅಂತ ಹೇಳಿಬಿಟ್ಟು ಅದು ಇದು ಅಂತ ಹೇಳಿ ಇದೇ ಥರನೇ. ಇಲ್ಲ ಇದೆಲ್ಲನೂ ಕೆಲಸ ಇಲ್ಲ, ನನಗೆ ನಾನು ಇಷ್ಟಪಟ್ಟು ಮಾಡ್ತಾ ಇರೋಂಥದ್ದೇ. ನನಗೆ ಯಾರು ಫೋರ್ಸ್ ಮಾಡೋದು ಆ ಥರ ಯಾರೂ ಇಲ್ಲ. ಅಂದರೆ ನನ್ನ ಅಭಿಪ್ರಾಯ ಏನು ಅಂದರೆ, ನಮ್ಮ ಕೆಲಸ ನಾವು ನೀಟಾಗಿ ಮಾಡಿಬಿಟ್ರೆ ನಾವು ನಮ್ಮನ್ನು ಬೇರೆಯವರು ಬೆರಳೆತ್ತಿ ತೋರಿಸೋ ಥರ ಇರೋದಿಲ್ಲ ಅಂತ ಹೇಳ್ಬಿಟ್ಟು, ನೀನು ಅದು ಮಾಡಲ್ಲ ಇದು ಮಾಡಲ್ಲ ಅಂದರೆ ಕೆಲವೆಲ್ಲ ಬರ್ತಾವಲ್ಲ ಫ್ರೆಂಡ್ಸ್. ನಮ್ಮ ಮನೆಯವರು ಅಂದೇ ಇದ್ರೂ ಇವರು ಈ ಥರ ಎಲ್ಲ ಇರ್ತಾರಲ್ಲ, ಅದೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನನ್ನ ಪಾಲಿಗೆ ಬಂದಿದ್ದು ನಾನು ನೀಟಾಗಿ ಮಾಡಿ ಮುಗಿಸ್ಬೇಕು. ನನ್ನ ಯಾರೂ ಬೆರಳೆತ್ತಿ ತೋರಿಸೋ ಥರ ಇರಬಾರ್ದು, ಆ ಥರ ಈ ಥರ ಎಲ್ಲನೂ ಇದೆ ಫ್ರೆಂಡ್ಸು. ಇವರೆಲ್ಲ ಏನು ಹೇಳ್ತೀರಾ ಅಂತ ಅಂದ್ಕೊತೀರಾ, ನನ್ನ ಮೈಂಡ್ ಸೆಟ್ ಅದೇ ಥರನೇ ಫ್ರೆಂಡ್ಸ್. ಇವಾಗ ನಾವೆಲ್ಲನೂ ಮಾಡಿ ಮುಗಿಸಿದ್ದೀವಲ್ಲ, ನೀವು ಎದುರುಗಡೆ ಇರೋವರು ಏನು ಅಂದು ಈ ಥರ ಮಾಡಿದ್ಯಾ ಅನ್ನೋದಕ್ಕೂ ಚಾನ್ಸ್ ಕೊಡಬಾರ್ದು, ಆ ಥರ ಇರಬೇಕು ಅಷ್ಟೇ ತಾನೇ. ನಾವೇನಾದರೂ ಒಂದು ಕೆಲಸ ಮಾಡದೇ ಇದ್ರೇ ಅಲ್ವಾ, ನೀನು ಮಾಡಿಲ್ಲ ಅದಕ್ಕೆ ನಾನು ಅಂದೆ ಅನ್ನೋ ಥರ ಬರಬಾರ್ದು. ಯಾರೇ ಆಗಲಿ, ಅತ್ತೆ ಆಗಲಿ, ಮಾವ ಆಗಲಿ, ಗಂಡ ಆಗಲಿ, ಯಾರೇ ಆಗಲಿ ಈ ಥರ ಇವಾಗ ನಮ್ಮ ಕೆಲಸ ನಾವು ಲೇಟಾಗಿ ಮಾಡೋದು, ಇಲ್ಲ ಮಾಡದೇ ಇರೋದು, ಆ ಥರ ಮಾಡಿದ್ರೆ ಇನ್ನು ಕೇಳ್ತಾರಲ್ವ ಯಾರಾದರೂ, ಆ ಥರ. ಅದಕ್ಕೆ ಕೇಳೋ ಇದು ಚಾನ್ಸ್ ಕೊಡ್ದಿರ ನಮ್ಮ ಕೆಲಸ ನಾವು ನೀಟಾಗಿ ಮಾಡಿ ಮುಗಿಸ್ಬೇಕು ಅಷ್ಟೇ. ಇಲ್ಲ ಅವ್ರು ಹೇಳ್ತಾರೆ ನಾವು ಮಾಡೋಣ, ಇವ್ರು ಹೇಳ್ತಾರೆ ಮಾಡೋಣ, ಅಲ್ಲಿವರೆಗೂ ಸುಮ್ಮನೆ ಇರೋಣ, ಆ ಥರ ಎಲ್ಲ ಇರಬಾರ್ದು. ಅದೇ ನೋಡಿ ನಮ್ಮ ಚಿನ್ನ ಯಾವಾಗಲೂ ಕೂತ್ಕೊಂಡ್ಬಿಡೋದೆ. ನಾನೇ ಅಂದರೆ ಯಾವುದಾದ್ರೂ ಬರಲಿನೂ ಅಲ್ಲಿಂದಾನೇ ಎದುರಿಸ್ಕೊಂಡು ಕೂತ್ಕೊಂಡು ಇರುತ್ತೆ.
ಆ ಥರ ಯಾರಾದರೂ ಹೊಸಬ್ರು ಯಾರಾದರೂ ಬಂದರೆ ಇವು ನಾಯಿ ಇದೆ ಅಂತ ಗೇಟ್ ಬಾಗ್ಲು ಹಾಕ್ಕೊತಾರೆ. ಅದನ್ನ ನೋಡಿದ್ರೆ ಕಾಂಪೌಂಡ್ ಗೋಡೆ ಹತ್ತಿ ಇದು ಮಾಡ್ತಾ ಇರುತ್ತೆ. ಅವ್ರಿಗಿನ್ನು ಯಾವ ಥರ ಆಗಿರ್ಬೋದು, ಬಂದು ಬಿದ್ದೋಯ್ತು ಮೇಲೆ ಅಂದ್ಕೊಬೇಕು, ಆ ಥರ ರಿಯಾಕ್ಟ್ ಮಾಡ್ತಾರೆ. ಆ ಥರ ಇನ್ನು ಕೋಳಿಗೆಲ್ಲನೂ ಮೇವೆಲ್ಲ ಹಾಕಿ ನಾವು ಕೋಳಿಗಳನ್ನ ಎಲ್ಲನೂ ಒಳಗಡೆ ಹಾಕಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಆಚೆ ಎಷ್ಟು ದಿನ ಅಂತವನು ಒಳಗಡೆ ಇದ್ದರೆ ಅದು ಮಾಡಿಸಿದ್ದೀನಿ ಫ್ರೆಂಡ್ಸ್, ಒಳಗಡೆನೇ ಇಡಬೇಕು ಅಂತ ಹೇಳ್ಬಿಟ್ಟು ಆಚೆನೇ ಬಿಡಬಾರ್ದು ಅಂತ. ಆದರೆ ಅವು ಕೋಳಿ ಮರಿಗಳು ಚೆನ್ನಾಗಿ ಬೆಳೆಯೋದಿಲ್ಲ, ಒಂಥರ ರೆಕ್ಕೆಗಳು ಈ ಥರ ಮಾಡಿಕೊಂಡು ಒಂಥರ ಇರ್ತವೆ. ಅದಕ್ಕೋಸ್ಕರ ಇನ್ನು ಆಚೆನೇ ಬಿಡಲೇಬೇಕು. ಅಕಸ್ಮಾತ್ ಆಚೆಗೆ ಒಂದ್ಸಲಿ ಅದು ಯಾವಾಗಲೂ ಹೋಗಿ ಆಚೆ ಇರೋದಿಲ್ಲ, ಒಂದೊಂದು ಸಲ ಹಾಗೆ ಓಡಾಡ್ಕೊಂಡು ಬಂದು ಮತ್ತೆ ಒಳಗಡೆನೇ ಇರ್ತವೆ. ಆದರೆ ಜನಗಳು ನೋಡೋರು ಅಯ್ಯೋ ಇಲ್ಲಿ ಬಂದ್ಬಿಡ್ತು ಅಲ್ಲಿ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಏನೆಲ್ಲ ಇದು ಮಾಡ್ತಾ ಇರ್ತಾರೋ. ಓಡಿಸಿದ್ರೆ ಓಡಿ ಹೋಗೋ ಕೋಳಿನ ಅಯ್ಯೋ ಅಲ್ಲಿ ಬಂತು ಇಲ್ಲಿ ಬಂತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅದಕ್ಕೆ ಅಷ್ಟು ಚಾನ್ಸ್ ಕೊಡ್ದಿರ ಒಂದೊಂದು ಸಲ ಆ ಮರಿ ಕೋಳಿನ ಮರಿಗಳನ್ನ ಹಾಗೆ ಬಿಟ್ಬಿಟ್ಟು ದೊಡ್ಡ ಕೋಳಿನ ಕಟ್ಟಿ ಹಾಕಿದ್ರೆ ಅಲ್ಲೇ ಸುತ್ತಾಡ್ಕೊಂಡಿರತ್ತೆ ಅಂತ ಯೋಚನೆ ಬರುತ್ತೆ. ಆ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡೋದು, ಅದೇ ಏನಾದರೂ ಮಾಡಲಿ ಜನಗಳಿಗೆ ಅದು ಇದೆ. ಅಂದರೆ ಅವರು ಮಾಡೋದಿಲ್ಲ, ಮಾಡೋವ್ರನ್ನ ನೋಡಿ ಸುಮ್ಮನೆ ಇರೋದಿಲ್ಲ. ಮುದ್ದೆ, ರೈಸು, ದೋಸೆ ಎಲ್ಲನೂ ಮಾಡಿ ಚಿಕನ್ ಸಾಂಬಾರು ಇತ್ತಲ್ವ ರಾತ್ರಿ ಮಾಡಿದ್ದು, ಅದನ್ನು ನಾನು ಬಿಸಿ ಮಾಡಿ ಎಲ್ಲನೂ ಅಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ನನಗೆ ಇನ್ನು ಇವರು ಮನೇಲಿದ್ದರೆ ಬಿಡಲ್ವಲ್ಲ, ಫೋನು ಬಟ್ಟೆ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಬಂದಿದ್ದೀನಿ. ಇವರು ಬೇರೆಯವರು, ಇವರು ಫೋನ್ ಮಾಡಿದರು ಬೇಕು ಅಂತ ಹೇಳಿಬಿಟ್ಟು. ಮತ್ತು ಇವರೊಬ್ಬರು ಸಾಯಂಕಾಲ ಬೇಕು ಅಂತ ಹೇಳಿ ನೆನ್ನೆ ಕೊಟ್ಬಿಟ್ಟು ಹೋಗಿದ್ದಿದ್ದು. ಸರಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇದು ಅರ್ಜೆಂಟಾಗಿ ಬೇಕಂತೆ. ಇವಾಗ ಈಗ ಸದ್ಯಕ್ಕೆ ಇದನ್ನು ಕಟ್ ಮಾಡಿಕೊಂಡು ಬರೋಣ, ಮತ್ತು ಅದನ್ನು ಸ್ಟಿಚ್ ಮಾಡೋಣ. ಇನ್ನೇನಿಲ್ಲ, ಪ್ಲೈನ್ ಬ್ಲೌಸೇ, ಡಿಸೈನ್ ಏನೂ ಇಲ್ಲ. ಆ ಥರ ಬನ್ನಿ ಹೋಗಿ. ಅಂದರೆ ನಾನು ಇನ್ನೂ ಊಟ ಏನೂ ತಿಂದಿಲ್ಲ ನೋಡಿ, ಕಾಫಿ ಕುಡಿದ್ಬಿಟ್ಟು ಬಂದಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು 9:49 ಆ ಥರ ಆಗಿದೆ. ಎಲ್ಲ ಆಯಿತು. ಇನ್ನು ಅವರು ಸ್ನಾನ ಮಾಡ್ತಾಯಿದ್ದಾರೆ, ಇನ್ನು ಅವರು ತಿಂದ್ಬಿಟ್ಟು ಹೋಗ್ತಾರೆ. ಇವಾಗ ನಾನು ಇದನ್ನು ಬಟ್ಟೆನ ಕಟ್ ಮಾಡೋಕ್ಕೆ ಹೋಗಬೇಕು. ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು. ಬೇರೆಯವರು ಬಂದಿದ್ದರು, ಇನ್ನು ಮನೆಯೆಲ್ಲ ಸಿರಡಿಗೆ ಎಲ್ಲನೂ ಹೋಗಿ ಬಂದಿದೆ ಅಂತದಲ್ವ, ಹಾಗೆ ರೆಸ್ಟ್ ಥರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೋದೆ 1 ವೀಕು ಅಂತಲೇ ಅಂದ್ಕೊಳ್ಳಿ. ನೆನ್ನೆ ಇನ್ನು ಬಂದರೆ ಇನ್ನು ನೈಟಿ ಅದು ಇದು ಅಂತ ಹೇಳ್ಬಿಟ್ಟು ನೆನ್ನೆ ಎಲ್ಲನೂ ನೈಟಿಗಳೆಲ್ಲನೂ ಸ್ಟಿಚ್ ಮಾಡಿದ್ದಾಯಿತು. ಕೆಲವರೆಲ್ಲ ತೊಗೊಂಡೋದ್ರು, ಇನ್ನು ಕೆಲವು ಇಲ್ಲ ಇದ್ದಾವೆ ಸ್ಟಿಚ್ ಮಾಡಿರೋವೆಲ್ಲನೂ. ಇನ್ನೊಬ್ಬರು 2-3 ಇದ್ದಾವೆ, ಅವುಗಳನ್ನ ಸ್ಟಿಚ್ ಮಾಡಿಬಿಟ್ರೆ ಇನ್ನು ಆಗೋಗುತ್ತೆ. ಇವಾಗ ಮೊದಲು ಇದನ್ನು ಕಟ್ ಮಾಡಿಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇನ್ನು ಬಟ್ಟೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮೊನ್ನೆ ತೊಗೊಂಬಂದಿದ್ದೆ ಅಲ್ವಾ ಹೊಸ ಲೈನಿಂಗ್ಸು ಎಲ್ಲನೂ, ಅದನ್ನು ಯಾವುದು ಸೆಟ್ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಇನ್ನು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡೋಣ ಅಂತ ಕೂತ್ಕೊಳ್ಳೋಷ್ಟರೊಳಗೆ ಇನ್ನು ಅವರು ಬ್ಲೌಸ್ ಅವರು ಬಂದರು. ಅವ್ರಿಗೆ 11 ಆ ಥರ ಬನ್ನಿ ಅಂತ ಹೇಳಿದ್ದು. ಸರಿ ಅಂತ ಅವ್ರಿಗೆ ಇವ್ದು ಅವಶ್ಯಕತೆ ಇಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು 3:22 ಆ ಥರ ಆಗಿದೆ. ಆವಾಗಲೇ ಬಟ್ಟೆ ಕಟ್ ಮಾಡ್ತಾ ಇದ್ದೆ ಅಲ್ವಾ, ಅದನ್ನು ತೋರಿಸ್ದೆ ಅಲ್ವಾ, ಅದು ಬಂದ್ಬಿಟ್ಟು ಅವರು ಅದು ಕಟ್ ಮಾಡೋಕ್ಕೆ ಅಂತ ಎತ್ಕೊಂಡೆ. ಮತ್ತು ಅವ್ರ ಹಿಂದೆನೇ ಬಂದರು, ಬೇರೆ ಬ್ಲೌಸಸ್ನ ತಗೊಂಬಂದು ಅದನ್ನು ಹೊಲಿಗೆ ಹಾಕ್ಕೊಂಡು ಎಲ್ಲನೂ ಹೋದ್ರು ಐಬ್ರೋ ಮಾಡಿಕೊಂಡು. ಹಾಗೇ ಅದು ಬೇಡ, ನೆಕ್ಸ್ಟ್ ಸಂಡೇ ಬರ್ತೀವಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಇದು ಹೊಲಿಬೇಕಾಗಿತ್ತು, ನೆನ್ನೆ ಕೊಟ್ಟಿದ್ದಂಥದ್ದು. ನೆನ್ನೆ ಕೊಟ್ಟಿದ್ದರು, ಇವತ್ತು ಸಾಯಂಕಾಲ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿಕೊಂಡು ಬಂದು ಇವಾಗ ಹೊಲಿತಾ ಇದ್ದೀನಿ ಇದನ್ನು. ಹಾಗೆ ನಿಮ್ಮ ಜೊತೆ ಇನ್ನೊಂದ್ಸಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಆನ್ ಮಾಡಿದೆ. ಇನ್ನು ಮಧ್ಯದಲ್ಲಿ ಎಲ್ಲನೂ ಈ ನಡುವೆ ನೈಟಿಗಳೆಲ್ಲನೂ ಕೊಟ್ಟಿದ್ರಲ್ವಾ, ನೆನ್ನೆ ಎಲ್ಲನೂ ಬಟ್ಟೆ ಎಲ್ಲನೂ ಸ್ಟಿಚ್ ಮಾಡಿ ಎಲ್ಲನೂ ಇಟ್ಟಿದ್ದೆ ಅಲ್ವಾ, ಅವರೂ ಬಂದು ತಗೊಂಡು ಎಲ್ಲನೂ ಹೋದರು. ಈ ಥರ ಎಲ್ಲ ಆಗ್ತಾ ಇದೆ. ಇವಾಗ ನಾನು ನಮ್ಮ ಚಿನ್ನ ಇಲ್ಲಿ ಇದ್ದೀವಿ. ಇನ್ನು ಬೆಳಗ್ಗೆ ಅವರೂ ಊಟ ಎಲ್ಲನೂ ತಿಂದ್ಬಿಟ್ಟೆ ಹೋದ್ರಲ್ವ, ಇನ್ನು ಮಧ್ಯಾಹ್ನ ಯಾರೂ ಇರಲ್ಲ.
ಇನ್ನು ಸಾಯಂಕಾಲನೇ ನನ್ನ ಮಗನೂ 6 ಆ ಥರ ಬರ್ತಾನೆ. ಆ ಥರ ಎಲ್ಲ ಆಗ್ತಾಯಿದೆ. ಇದು ಬಂದ್ಬಿಟ್ಟು ಪ್ಲೈನ್ ಬ್ಲೌಸೇ ಸ್ಟಿಚ್ ಮಾಡಬೇಕಾಗಿರೋದು. ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ಓಕೆನಾ. ಇನ್ನು ಸರಿ ಅವ್ರಿಗೆ ಅದು ಬೇಡ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಈ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಹಿಂದಿನ ದಿನ ಸಾಯಂಕಾಲ ಕೊಟ್ಟಿದ್ದರು. ನಾಳೆ ಸಾಯಂಕಾಲ ಕೊಡಿ, ಮ್ಯಾರೇಜ್ ಡೇ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟು ಹೋದರು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಪ್ಲೈನ್ ಬ್ಲೌಸೇ, ಬೇರೆ ಏನು ಡಿಸೈನ್ ಆ ಥರ ಏನೂ ಇಲ್ಲ. ನೋಡಿ ಯಾವ ಥರ ಹೊಲ್ದಿದ್ದೀನಿ ಏನು ಅಂತ. ಆಯಿತು, ಪ್ಲೈನ್ ಬ್ಲೌಸೇ, ಡಿಸೈನ್ ಏನೂ ಇಲ್ಲ. ನೋಡಿ ಫ್ರೆಂಡ್ಸ್, ಬ್ಲೌಸ್ ಸ್ಟಿಚ್ ಮಾಡಿದ್ದು ಎಲ್ಲ ಆಯಿತು. ಕರೆಂಟ್ ಹೋಗಿದೆ, ಅದಕ್ಕೆ ಇದೆ. ಇನ್ನೇನು ಇವಾಗ ಬಂದ್ಬಿಟ್ಟು ಅಂದರೆ ಮಧ್ಯದಲ್ಲಿ ಎಲ್ಲನೂ ಐಬ್ರೋಗೆ ಎಲ್ಲನೂ ಬಂದಿದ್ದರು, ಮತ್ತು ಹಾಗೆ ಕೋಳಿಗೆ ಮೇವು ಹಾಕೋಕ್ಕೆ ಆ ಥರ ಎಲ್ಲನೂ ಹೋಗಿ ಬಂದು ಎಲ್ಲ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿದಂಥದ್ದು. ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಪ್ಲೈನ್ ಬ್ಲೌಸೇ, ಈ ಥರ ಬಟ್ಟೆನಲ್ಲೇ ಇದು ಕೊಟ್ಟಿದ್ದೀನಿ. ಹಾಗೆ ಒಂದು ಲೇಸ್ ಹಾಕಿದ್ದೀನಿ. ಇದು ಹಾಫ್ ಸ್ಲೀವ್ಸೇ ಅವರು ಕೊಟ್ಟಿರೋ ಮೆಜರ್ಮೆಂಟ್ ಬ್ಲೌಸಲ್ಲಿ ಈ ಥರ ಇದೆ. ಆಯಿತು, ಇವಾಗ ಬ್ಲೌಸ್ ಹಾಕಿದ್ದು ಆಯಿತು. ನೋಡಿ ಹಾಗೆ ಉಕ್ಸೂ ಹಾಕ್ಬಿಟ್ಟೆ. ಉಕ್ಸೂ ಹಾಕಿ ಇನ್ನು ಇವಾಗ ಎತ್ತಿ ಇಟ್ಬಿಡೋಣ. ಮತ್ತು ಬೇಕಾದರೆ ಬಂದು ತಗೊಂಡು ಹೋಗ್ತಾರೆ. 5 ಅದೇ ಇನ್ನೇನು ಬರೋ ಟೈಮು 5 ಮೇಲೆ ಬರ್ತೀವಿ ಅಂತ ಹೇಳಿದ್ದಲ್ಲ, ಆಗಿದೆ. ಸ್ಯಾರಿ ಫಾಲ್ಸ್ ಏನಿಲ್ಲ, ನಾರ್ಮಲಾಗಿ ಸೆರಗು ಸ್ಟಿಚ್ ಮಾಡಿದ್ದು ಅಷ್ಟೇ. ಆಯಿತು, ರೆಡಿ ಆಯಿತು. ಅವರು ಯಾವಾಗಲಾದರೂ ಬಂದು ತೊಗೊಂಡು ಹೋಗ್ಬೋದು. ಇನ್ನೂ ಇದ್ದಾವೆ ಫ್ರೆಂಡ್ಸ್ ಬಟ್ಟೆಗಳೆಲ್ಲನೂ. ಊರಿಗೆ ಹೋಗ್ಬಿಟ್ಟಿದ್ದೆಲ್ಲ 1 ವೀಕು, ಅವೆಲ್ಲನೂ ಪೆಂಡಿಂಗ್ ಹಾಗೆ ಇದ್ದೋಗ್ಬಿಟ್ಟಿದ್ದಾವೆ. ಬಟ್ಟೆ ಸ್ಟಿಚ್ ಮಾಡಬೇಕು ಅವೆಲ್ಲನೂ. ಇನ್ನೆಲ್ಲರೂ ಬಂದ್ಬಿಡ್ತಾರೆ. ಹಾಗೆ ಸ್ಟಿಚ್ ಮಾಡ್ಕೊಳ್ಳೋಣ, ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ. ಹಾಗೆ ನೀವು ನೋಡ್ತಾಯಿರಿ ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಲುಕ್ ಕೊಡ್ತಾಯಿದ್ದೀನಿ. ಆಚೆ ಯಾವ ಥರ ಇದೆ, ಮಳೆ ಬೀಳೋ ಥರ ಇದೆ. ಇನ್ನು ಸಾಯಂಕಾಲ ಆಯಿತು. ಇನ್ನು ಕೋಳಿ ಮರಿಗಳಿಗೆ ಎಲ್ಲನೂ ಕ್ರೇಟ್ ಎಲ್ಲ ಹಾಕಿ ಇದು ಮಾಡಬೇಕು, ಇಲ್ಲಾಂದರೆ ಒಂದಕ್ಕೊಂದು ಕಚ್ಚಾಡ್ತಾ ಇರ್ತವೆ. ಇನ್ನು ನನ್ನ ಮಗನೂ 6ಗೆಲ್ಲ ಬರ್ತಾನೆ, 6 o'clock ಕರೆಕ್ಟಾಗಿ ಅವನು ಬಂದು ಮತ್ತು ಹಾಲಿಗೆ ಹೋಗಿ ಇವಾಗ ಬರ್ತಾ ಇರೋಂಥದ್ದು. ಹಸ್ವಾಗ್ಬಿಡ್ತಾಯಿದೆ. ಬಾ ಮಮ್ಮಿ ಏನಾದರೂ ಕೊಡು ಅಂತ ಹೇಳಿ ಹೇಳ್ತಾ ಇದ್ದ. ಬಂದ ತಕ್ಷಣ ಅವ್ರ ಮಕ್ಕಳು ಕಾತ್ಕೊಂಡಿರ್ತಾರೆ, ಬಾಣ ಹೋಗೋಣ ಹಾಲ್ಗೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೊರ್ಟೋಗ್ತಾನೆ. ಏನು ತಿನ್ನೋಕ್ಕೂ ಟೈಮ್ ಕೊಡೋದಿಲ್ಲ. ಅದಕ್ಕೆ ಸರಿ ಬೇಗ ಬಾ ಮಮ್ಮಿ ಅಂತ ಹೇಳ್ತಾ ಇದ್ದ. ಮತ್ತು ಹಾಗೆ ಅವನಿಗೆ ಅದೊಂದು ಇದೊಂದು ಏನೋ ಹೇಳ್ಕೊಂಡು ಮಾತಾಡಿಕೊಂಡು ಇದ್ದೀವಿ. ಏನೋ ಕೇಳ್ತಾ ಇದ್ದ, ಅದಕ್ಕೆ ಏನೋ ಹೇಳ್ತಾ ಇದ್ದೀನಿ. ಹಾಗೇ ಆ ಕಡೆ ಎಲ್ಲ ಹೋಗಿದ್ದಲ್ಲ ಫ್ರೆಂಡ್ಸು, ಇದು ಕತ್ತೆಲ್ಲ ಒಂಥರ ಹಿಡ್ಕೊಂಡ ಥರ ಆಗಿಬಿಟ್ಟಿದೆ. ಅಲ್ಲಿಗೂ ನೆಟ್ಟಿಗೆಗಳು ಎಲ್ಲನೂ ತೆಗೆಸಿದ್ರೂ ಅವರು ನೋವು ಅಂದರೆ ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತು ಇನ್ನೂ ಇತ್ತು. ಅದಕ್ಕೋಸ್ಕರನೇ ಜಡೆ ಎಲ್ಲ ಹಾಕ್ಕೊಂಡು ಇರೋದು. ಜಡೆ ಯಾವಾಗಲೂ ಎತ್ತಿ ಕಟ್ಟಿ ಇವಾಗ ಜಡೆ ಹಾಕ್ಕೊಳ್ಳೋ ಥರ ಆಗಿಬಿಟ್ಟಿದೆ. ಅದು ಬಿಟ್ಟರೂ ಕೊನೆಯಲ್ಲಿ ಕೂದಲು ಒಂಥರ ಆಗಿರುತ್ತಲ್ವ, ಅದಕ್ಕೆ ಬಿಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಹಾಗೆ ಅದಕ್ಕೆ ಮಡಚಿ ಹಾಕ್ಕೊಂಬಿಟ್ಟಿದ್ದೀನಿ. ಈ ಥರ ಕೆಲವೊಂದು ಕೋಳಿ ಮರಿಗಳನ್ನ ಹೋದ ತಕ್ಷಣ ಮೊದಲೇ ಮುಚ್ಚಿ ಇಟ್ಬಿಟ್ರೆ ಅಷ್ಟಕ್ಕವು ಕಚ್ಚಾಡ್ದಿರ ಹೋಗ್ತವೆ. ಇಲ್ಲಾಂದರೆ ಒಂದಕ್ಕೊಂದು ಕಚ್ಚಾಡ್ತಾ ಇರತ್ತವೆ. ಅಂದರೆ ದೊಡ್ಡ ಕಚ್ಚಾಡ್ಕೊಂಡ್ರು ಏನೂ ಪರವಾಗಿಲ್ಲ ಫ್ರೆಂಡ್ಸ್. ನೋಡಿ ಇಷ್ಟು ಥರ ಚಿಕ್ಕ ಮರಿಗಳಿರುತ್ತವಲ್ಲ, ಅವು ದೊಡ್ಡ ಹೋಗಿ ಆ ಚಿಕ್ಕ ಮರಿಗಳನ್ನ ಕಚ್ಚಾಕೋದು. ಅವು ಪಾಪ ಎಷ್ಟು ತಡ್ಕೊತವೆ, ಆ ಥರ ಎಲ್ಲ ಆಗ್ತವೆ. ಅದಕ್ಕೋಸ್ಕರ ಕಾತ್ಕೊಂಡು ಇದ್ದು ಅದನ್ನು ಮುಚ್ಚಿಟ್ಟು ಹೋಗುವಂಥದ್ದು. ಇದೆಲ್ಲನೂ ಮಾಡ್ತಾಯಿದ್ರೆ ನಾವು ಚಿಕ್ಕವರಿದ್ದಾಗ ಮಾಡ್ತಾಯಿದ್ದಿದ್ದು ನೆನಪಾಗುತ್ತೆ. ಈ ಥರ ಎಲ್ಲನೂ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಮಾಡೋ ಥರ ಕೊಟ್ಬಿಡ್ತಾಯಿದ್ರು. ಇದು ಒಬ್ಬೊಬ್ಬರು ಈ ಥರ ಕೋಳಿ
ಡೈಲಿ ಅವ್ರದ್ದು ಅದೇ ರೊಟೀನ್ ಇರುತ್ತೆ. ಮತ್ತು ಇವ್ರು ಹೇಳಲಿಲ್ಲ ಅವ್ರು ಹೇಳಿಲ್ಲ ನಾವು ಕೆಲಸ ಮಾಡಲಿಲ್ಲ ಆ ಥರ ಎಲ್ಲ ಇರಬಾರ್ದು. ರೊಟೀನ್ ಅವರು ಡೈಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಬ್ಬೊಬ್ರಿಗೆ ಈ ಥರ ಕೆಲಸ ಇರುತ್ತೆ, ಅದು ಅವ್ರು ಮಾಡಲೇಬೇಕು. ಆ ಥರ ಒಬ್ಬರು ಈ ಥರ ಕೋಳಿ ಮುಚ್ಚಿಡೋದು, ಇನ್ನೊಬ್ಬರು ಹಸುಗಳನ್ನ ತಗೊಂಬಂದು ಕಟ್ಟೋದು, ಅವುಗಳಿಗೆ ಹುಲ್ಲಾಕೋದು, ಆ ಥರ ಒಬ್ಬರು ಇನ್ನು ಮನೆಯಲ್ಲಿ ಕೆಲಸಗಳು ಮಾಡೋದು. ಆ ಥರ 5 ಜನಕ್ಕೆ 5 ಕೆಲಸಗಳು ಆ ಥರ ಎಲ್ಲ ಇದ್ದವು. ಅದು ನೆನಪಾಗುತ್ತೆ ನಾನು ಕೋಳಿ ಮುಚ್ಚೆ ಹೋಗುವಾಗೆಲ್ಲನೂ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಸಾಯಂಕಾಲ ಸ್ನಾನ ಮಾಡಿಕೊಂಡೆ. ಹೀಗೆ ಇರೋಕ್ಕಾಗಲಿಲ್ಲ, ಕತ್ತೆಲ್ಲನೂ ನೋವು ಆ ಥರ ಎಲ್ಲ ಇತ್ತಲ್ವ. ಹಾಗೆ ಸ್ನಾನ ಎಲ್ಲನೂ ಮಾಡಿಕೊಂಡು ಇನ್ನು ಅಲ್ಲಿ ಎಲ್ಲನೂ ಎತ್ತಿ ಇಡ್ತಾಯಿದ್ದೀನಿ. ಇನ್ನು ಅಲ್ಲಿ ಇರೋದು ಎಲ್ಲನೂ ಎತ್ತಿಟ್ಟು ಹಾಗೆ ಒಂದು ಕಡೆ ಮುದ್ದೆಗೂ ಇಟ್ಟಿದ್ದೀನಿ. ಹಾಗೆ ಪಾತ್ರೆ ಇರೋದನ್ನು ಹಾಗೆ ವಾಶ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ. ಇನ್ನು ಅಲ್ಲಿಂದ ಹೋಗಿ ಬಂದಮೇಲೆ ಇನ್ನು ಎಲ್ಲಾದರೂ ಅಷ್ಟೊಂದು ದೂರ ಜರ್ನಿ ಹೋಗಿ ಬಂದಮೇಲೆ ಒಂಥರ ಟೈರ್ಡ್ನೆಸ್ ಆಗಿರುತ್ತಲ್ವ, ಅದಕ್ಕೆ ಹಾಗೆ ಹೀಗೆ ಎಲ್ಲನೂ ಆಗಿದ್ದ ಕೆಲಸಗಳು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇನ್ನು ನಮ್ಮವ್ರಿಗೆ ಮಾತ್ರನೇ ಮುದ್ದೆ ಮಾಡ್ತಾ ಇರೋವಂಥದ್ದು. ಇನ್ನು ನನ್ನ ಮಗನಿಗೆ ಎಲ್ಲನೂ ದೋಸೆ ಈ ಥರ ಎಲ್ಲ ಇರುತ್ತಲ್ವ, ಅವನು ಆ ಥರ ದೋಸೆನೇ ಅಡ್ಜಸ್ಟ್ ಮಾಡ್ಕೊಂಬಿಡ್ತಾನೆ. ಇಲ್ಲಿ ಮುದ್ದೆಗೆ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ಜಲ್ಲಡಿ ಹಿಡ್ಕೊತಾ ಇದ್ದೀನಿ. ಅಂದರೆ ನೀವು ಒಂದೇ ಸಲ ಜಲ್ಲಡಿ ಹಿಡಿಯೋದಿಲ್ವಾ ಅಂತ ಹೇಳಿ ಕೇಳ್ಬೋದು. ಅದು ಕೆಲವೊಂದು ಎಕ್ಸ್ಪೀರಿಯನ್ಸಲ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕಿಸ್ಕೊಂಡು ಬಂದುಬಿಟ್ಟಿರ್ತೀವಲ್ಲ, ಮೊದಲು ಒಂದ್ಸಲಿ ನಾವು ಜಲ್ಲಡಿ ಹಿಡಿದು ಇಟ್ಬಿಡ್ತಿರ್ತೀವಿ. ಯಾವಾಗಲೂ ಆಗ್ತಾ ಜಲ್ಲಡಿ ಹಿಡಿಯೋಕ್ಕೇ ಹೋಗೋದಿಲ್ಲ. ಆಗ್ತಾ ನಾವು ಅದನ್ನು ಗಮನಿಸೋದೇ ಇಲ್ಲ. ಅಲ್ಲಿ ಏನಿದೆ ಅಂದರೆ ಮಾಡೋರು ಗಮನಿಸ್ಬೇಕು ಅದರಲ್ಲಿ ಏನಿದೆ ಏನು ಅಂತ. ನಾನು 1 ಹತ್ರ 2 ಹತ್ರ ಅವ್ರಿಗೆ ತೋರಿಸಿದ್ದೀನಿ, ಇಬ್ಬರಿಗೆ ನೋಡಿ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಹುಳ ಎಲ್ಲ ಇರುತ್ತೆ ಫ್ರೆಂಡ್ಸ್, ಅದನ್ನೇ ಮುದ್ದೆ ಕಟ್ಟಿ ಕೊಟ್ಟಿದ್ರು ನಮ್ಮವರೇನೆ. ಇವಾಗ ಅದೆಲ್ಲ ಹೇಳ್ಕೊಂಡ್ರೆ ಅವರು ನನ್ನ ಮೇಲೆ ಅಷ್ಟೇ ಗುರ್ರ ಅಂತಾರೆ. ಇವಾಗಲೇ ನಾನು ಅಂದರೆ ಆಗದೆ ಇರ್ತಾರೆ, ಇನ್ನು ಇಂಥವರು ಅಂದರೆ ಮತ್ತೆ ಪಾಪ ಇನ್ನೂ ಆಗೋದಿಲ್ಲ. ಆ ಥರ ಅವ್ರನ್ನೇ ತೋರಿಸಿದೆ ಫ್ರೆಂಡ್ಸ್. ಅದಕ್ಕೆ ಆವಾಗಿಂದನೂ ನಾವು ಈ ಥರ ಮೊದಲೇ ಜಲ್ಲಡಿ ಹಿಡಿಯೋದು ಹೆಚ್ಚಲ್ಲ, ಅವಾಗವಾಗೂ ನೋಡ್ಕೋಬೇಕು. ಅದಕ್ಕೆ ಈ ಥರ ಜಲ್ಲಡಿ ಹಿಡಿದೇನೆ ಇದ್ದರೆ ನಾವು ಬೇಕಾದಾಗ ಈ ಥರ ಜಲ್ಲಡಿ ಹಿಡ್ಕೊಂಡು ಹಾಕ್ಕೊಂಡು ಇದು ಮಾಡಿದ್ರೆ ಅದರಲ್ಲಿ ಹುಳ ಇದೆಯಾ ಏನಿದೆಯಾ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಆ ಥರ ಅವತ್ತಿಂದ ನಾನು ಮೊದಲೇ ಜಲ್ಲಡಿ ಇಡೋಲ್ಲ ಫ್ರೆಂಡ್ಸ್, ಅವಾಗೇ ಜಲ್ಲಡಿ ಹಿಡ್ಕೊಂಡು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಆ ಥರ ಇರುತ್ತೆ ಅಷ್ಟೇ ಅಲ್ವಾ. ಅಂದರೆ ಅದೇ ಅವರು ಬೇಕಾಗಂತ ಮಾಡಿದ್ರು ಇಲ್ಲ ಮಾಡಿದ್ರು ಗೊತ್ತಿಲ್ಲ. ಇನ್ನು ಅವರೂ ಅದೇ ತಿನ್ನಬೇಕಾಗತ್ತಲ್ವ, ಹೆಂಗೆ ಮಾಡಿದ್ರು ಏನೋ ನೋಡದೆ ಮಾಡಿದ್ರೋ ಏನೋ ಆ ಥರ ಇತ್ತು. ಸರಿ ತೋರಿಸಿದೆ. ಆ ಥರ ನನಗೇನಾದರೂ ಮಧ್ಯದಲ್ಲಿ ಊಟದಲ್ಲಿ ಕಾಣಿಸ್ಬಿಟ್ರೆ ಮತ್ತೆ ಊಟನ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ಅದೇ ನೆನಪಾಗ್ತಿರತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಿನ್ನೋದು ಸ್ವಲ್ಪ ಆದರೂ ಅಷ್ಟು ಕ್ಲೀನಾಗಾದರೂ ಮಾಡ್ಕೋಬೇಕು, ಟೇಸ್ಟಿಯಾಗಿ ಮಾಡ್ಕೋಬೇಕು ಆ ಥರ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ.